ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿಗೆ ಸಂಧ್ಯಾ ಭಾಸ್ಕರ್ ಶೇಟ್ ಮಾಡುವ ಪ್ರೀತಿಯ ಸುಸ್ವಾಗತಗಳು. ಇವತ್ತು ಒಂದು ಸ್ಪೆಷಲ್ ಜೊತೆಗೆ ಹಳೆಯ ಕಾಲದ ಅಡುಗೆ ಅಂತಲೂ ಕೂಡ ಹೇಳ್ಬೋದು. ಅದು ಏನಪ್ಪ ಅಂದರೆ ಹಲಸಿನ ಎಲೆಯಲ್ಲಿ ಕಡುಬು ಮಾಡುವಂಥದ್ದು. ಹಲಸಿನ ಎಲೆಯ ಕಡುಬು ಇದು ಕೃಷ್ಣಾಷ್ಟಮಿ ಹಬ್ಬದಲ್ಲಿ ತುಂಬ ಜನ ತುಂಬಾ ಥರ ನೈವೇದ್ಯಗಳಲ್ಲಿ ಮಾಡೋದರಲ್ಲಿ ಇದು ಕೂಡ ಒಂದು. ಹಾಗಾದರೆ ಬನ್ನಿ ಇವತ್ತು ಹಲಸಿನ ಎಲೆಯನ್ನು ಬಳಸಿ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನು ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಜೊತೆಗೆ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿ ವಿಡಿಯೋಗಳು ಆದರೂ ಕೂಡ ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಹಾಗಾದರೆ ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ? ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಹಲಸಿನ ಎಲೆಯ ಕಡುಬು ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹಲಸಿನ ಎಲೆಯನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ 4 ಎಲೆಗಳನ್ನು ತೊಗೊಂಡಿದ್ದೀವಿ. ಈ ಥರ ಒಂದರ ಮೇಲೆ ಒಂದು ಎಲೆಯನ್ನು ಇಟ್ಟು ಒಂದು ಕಡ್ಡಿ ಸಹಾಯದಿಂದ ಈ ಥರ ಪಿನ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಕಡ್ಡಿ ಹೊರಭಾಗದಲ್ಲಿ ಬರೋ ಥರ ನೋಡಿಕೊಂಡು ನೋಡಿ ಈ ಥರ ಪಿನ್ ಮಾಡ್ಕೋಬೇಕು. ನಮ್ಮಮ್ಮ ತೋರಿಸ್ತಿದಾರಲ್ವ, ಇದೇ ಥರ ಮಾಡಿಕೊಂಡ್ರೆ ನಿಮಗೆ ಹಲಸಿನಕಾಯಿ ಕಡುಬು ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ. ಹಲಸಿನ ಎಲೆಯ ಕಡುಬು ಮಾಡೋದಕ್ಕೆ ನೋಡಿ ಈ ಥರ ಎಲೆಗಳನ್ನು ಒಂದು ಸಲ ಒರೆಸ್ಕೊಂಡು ಆಮೇಲೆ ಈ ಥರ ನೀವು ಒಂದು ಎಲೆ ಮೇಲೆ ಒಂದು ಎಲೆಗಳನ್ನ ಇಟ್ಬಿಟ್ಟು ಜೋಡಿಸ್ಕೊಂಡು ಈ ಥರ ಪಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ 4 ಭಾಗದಲ್ಲಿ ಮಾಡಿದ ನಂತರ ಮೇಲ್ಭಾಗದಲ್ಲೂ ಕೂಡ ಅದೇ ಥರ ಮಾಡ್ಕೋಬೇಕಾಗತ್ತೆ. ಈ ಥರ ಮೂಲೆ ಇರುತ್ತಲ್ವ 4ರದ್ದು ಕೂಡ ಎಲೆಯ ಒಂದು ಎಲೆಯ ಮತ್ತು ಇನ್ನೊಂದು ಎಲೆಗೆ ಜೋಡಿಸಿರೋಂಥ ಮೂಲೆ. ಈ ಕಡ್ಡಿ ಬಂದ್ಬಿಟ್ಟು ತೆಂಗಿನ ಗರಿ ಕಡ್ಡಿಯಾಗಿರುತ್ತೆ. ತೆಂಗಿನ ಗರಿಯಿಂದ ತೆಗೆದಿರೋಂಥ ಕಡ್ಡಿ. ನೀವು ತೆಂಗಿನ ಗರಿ ಕಡ್ಡಿ ಸಿಗಲಿಲ್ಲ ಅಂದರೆ ಬಿದಿರಿನ ಕಡ್ಡಿ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ಅದರಿಂದ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಥರ ಪಿನ್ ಮಾಡೋದಕ್ಕೆ. ನೋಡಿ ಈ ಥರ ಕರೆಕ್ಟಾಗಿ ಈ ಥರ ಆದ ನಂತರ ಈ ಎಲೆಗಳನ್ನ ಈ ಥರ ಟರ್ನ್ ಮಾಡಿಬಿಟ್ಟು ಈ ಥರ ಹೀಗೆ ಮತ್ತು ಹೀಗೆ ನೋಡಿ ಈ ಥರ ಮಡಚ್ಕೋಬೇಕಾಗುತ್ತೆ. ಈ ಥರ ಮಡಚ್ಬಿಟ್ಟು ಈ ಥರ ಮೇಲ್ಭಾಗದಲ್ಲಿ ಒಂದು ಕಡ್ಡಿಗಳನ್ನು ಚುಚ್ಕೋಬೇಕು. ನೋಡಿ ಲೋಟಸ್ ಶೇಪಾಗಿ ಈಗಾಗಲೇ ಬಂದ್ಬಿಡ್ತೋದು ಅಲ್ವಾ? ಇದೇ ಥರ ನೀವು ಪಿನ್ನ ಮಾಡ್ಕೋಬೇಕಾಗತ್ತೆ. ಅಷ್ಟು ಭಾಗದಲ್ಲೂ ಇದೇ ಥರ ಮಡಿಸ್ಬಿಟ್ಟು ನೋಡಿ ಈ ಥರ ಕರೆಕ್ಟಾಗಿ ನೀವು ಇಲ್ಲಿ ಕಡ್ಡಿಗಳು ಮಾತ್ರ ಹೊರಭಾಗದಲ್ಲಿ ಬರೋ ಥರ ಮಾಡಿ ಹಾಕೋಬೇಕಾಗತ್ತೆ. ಯಾಕಂದರೆ ಒಳಭಾಗದಲ್ಲಿ ನಾವು ಹಿಟ್ಟು ಹಾಕಿ ಬೇಯಿಸೋದ್ರಿಂದ ಕಡ್ಡಿ ಕೂಡ ಅಲ್ಲೇ ಹಾಕಿದ್ರೆ ಕಡ್ಡಿಯ ಫ್ಲೇವರ್ ಏನಿದೆ ಅದು ಎಲೆ ಒಳಗಡೆ ಬಿಟ್ಕೊಂಡು ಹಿಟ್ಟಿನ ಜೊತೆ ಕಹಿ ಆಗುತ್ತೆ. ಹಾಗಾಗಿ ಈ ಥರ ನೀವು ಹೊರಭಾಗದಲ್ಲಿ ಬರೋ ಥರ ನೋಡಿಕೊಂಡು ಹಾಕಬೇಕಾಗುತ್ತೆ. ನೋಡಿ ಈಗ ಇನ್ನೂ ಉಳಿದಿರೋಂಥ ಸೈಡ್ಗೂ ಕೂಡ ಪಿನ್ ಮಾಡ್ತಾಯಿದ್ದೀವಿ. ನಿಮ್ಮ ಮನೇಲಿ ನೀವು ಕೂಡ ಮಾಡ್ತೀರಾ? ಮಾಡೋದಿದ್ರೆ ಯಾವ ಥರ ಕೊಟ್ಟೆಗಳನ್ನು ಪ್ರಿಪೇರ್ ಮಾಡ್ಕೋತೀರಾ ಅಂತ ಕಮೆಂಟಲ್ಲಿ ನಮಗೂ ಕೂಡ ತಿಳಿಸಿ. ಹಲಸಿನ ಎಲೆಯ ಕಡುಬನ್ನು ಯಾವ ಹಬ್ಬಕ್ಕೆ ನೀವು ನೈವೇದ್ಯಕ್ಕಾಗಿ ಬಳಸ್ತೀರಾ ಅಂತ ಕೂಡ ತಿಳಿಸಿ, ಆಯಿತಾ ಫ್ರೆಂಡ್ಸ್? ಇದೇ ಥರ ಹಳೆ ಕಾಲದ ಅಡುಗೆಗಳು ನಿಮಗೆ ಬೇಕು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ. ಆಗ ನನಗೂ ಕೂಡ ಒಂದು ಗೊತ್ತಾಗುತ್ತೆ ನಾನು ಯಾವ ಥರದ ಅಡುಗೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅಂತ. ಪ್ಲೀಸ್ ನೀವು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ನೋಡಿ ಈಗ ನಮ್ಮ ಹಲಸಿನಕಾಯಿಯ ಕೊಟ್ಟೆ ರೆಡಿಯಾಗಿದೆ. ಇದರಲ್ಲಿ ಒಂದು ಸೈಡ್ದು ಎಲೆನ ಇಟ್ಕೊಂಡು ಇನ್ನು ಉಳಿದ ಎಲೆಯ ತೊಟ್ಟುಗಳು ಏನಿದೆ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಕಡೆ ಎಲೆ ಮಾತ್ರ ಈ ಥರ ಬಿಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇದ್ರ ಒಳಗೆ ಹಿಟ್ಟನ್ನು ಹಾಕಿ ಬೇಯಿಸೋವಂಥದ್ದು.
ನೋಡಿದ್ರೆ ಫ್ರೆಂಡ್ಸ್, ಈಗ ಇನ್ನೊಂದು ಥರ ಕೂಡ ಮಾಡಿ ತೋರಿಸ್ತಾ ಇದ್ದೀವಿ. ಜಸ್ಟ್ ಇದು ಸಿಂಗಲ್ ಎಲೆಯಲ್ಲಿ ಮಾಡೋವಂಥದ್ದು. ಈ ಥರ ಮಾಡಿ ಇಲ್ಲಿ ಕಡ್ಡಿ ಚುಚ್ಚಿದ್ರೆ ಆಯಿತು. ಚಿಕ್ಕ ಮಕ್ಕಳು ಇದನ್ನು ಕೋನ್ ಐಸ್ ಕ್ರೀಮ್ ಅಂತಲೂ ಕೂಡ ಕರೀತಾರೆ. ಅಷ್ಟು ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಇದು. ಈ ಥರ ನೀವು ಚಿಕ್ಕ ಮಕ್ಕಳಿಗೆ ಮಾಡಿಕೊಟ್ರೆ ಒಂದು ಕಡುಬು ತಿನ್ನಲ್ಲ ಅನ್ನೋರು 2ರಿಂದ 3 ಕಡುಬು ಬೇಕಾದರೂ ತಿಂತಾರೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ, ಇದು ತುಂಬ ಈಸಿಯಾಗಿ ಆಗೋವಂಥದ್ದು. ನೋಡಿದ್ರಲ್ವಾ? ಈಗ ಹಿಟ್ಟು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೀವಿ. ಸುಮಾರು ಒಂದು ಟೀ ಲೋಟದಲ್ಲಿ 1 ಲೋಟ ಆಗುವಷ್ಟು. ನೋಡಿ, ಈ ಲೋಟದಲ್ಲಿ 1 ಲೋಟ ಆಗುವಷ್ಟು ನಾನು ಇಟ್ಟಿರೋವಂಥದ್ದು ಉದ್ದಿನ ಬೇಳೆನ ಸುಮಾರು 4 ತಾಸುಗಳ ಕಾಲ ನೆನೆಸಿಟ್ಟಿದ್ದೇನೆ. ಇದನ್ನು ತುಂಬ ನಯವಾಗಿ ರುಬ್ಕೊಳ್ಳೋಣ. ಈಗ 4 ತಾಸು ನೆನೆಸಾಗಿದೆ. ನೋಡಿ, ಈ ಥರ ನಯವಾಗಿ ರುಬ್ಕೊಂಡಿದ್ದೀವಿ. ಇಷ್ಟು ನಯಸ್ಸಾಗಿ ರುಬ್ಕೊಳ್ಳೋ ಅಂಥದ್ದು. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ರುಬ್ಬಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಿಟ್ಟು ಆಗಿದೆ. ಇದಕ್ಕೆ ನಾವೀಗ ಅಕ್ಕಿ ರವೆಯನ್ನು ಹಾಕಿ ಕಲಿಸ್ಕೊಳ್ಳೋಣ. ರವೆನ ಹಾಕ್ಕೊಂಡು ಮಿಕ್ಸ್ ಮಾಡೋವಂಥದ್ದು. ರವೆಯಲ್ಲಿ 1 ಲೋಟ ಅಂದರೆ 1 ಟೀ ಲೋಟದಷ್ಟು ನೀವು ಉದ್ದಿನ ಬೇಳೆನ ನಾನು ತೋರಿಸೋದಲ್ಲ ಆ ಲೋಟದಲ್ಲೇ ನೀವು ನೆನೆಸಿಟ್ಟಿದ್ರೆ ಸುಮಾರು ಇದಕ್ಕೆ 3 ಲೋಟ ಆಗೋಷ್ಟು ಅಕ್ಕಿ ರವೆ ಹಾಕಿದ್ರೂ ಕೂಡ ಹಿಡಿಯುತ್ತೆ. ಅಕ್ಕಿ ರವೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಫುಲ್ ನೈಟ್ ನೀವು ನೆನೆಯೋದಕ್ಕೆ ಬಿಡಬೇಕು. ಚೆನ್ನಾಗಿ ರವೆ ನೆಂದಷ್ಟು ಉದ್ದಿನ ಬೇಳೆ ಜೊತೆಗೆ ಹಿಟ್ಟು ನೊರೆಯಾಗಿ ಏನು ಇಡ್ಲಿ ಹಿಟ್ಟು ರೆಡಿ ಆಗುತ್ತಲ್ಲ ಅದೇ ಥರ ರೆಡಿ ಆಗುತ್ತೆ. ಆಗ ಹಲಸಿನ ಎಲೆ ಕಡುಬು ಕೂಡ ಒಳ್ಳೆ ಟೇಸ್ಟಿ ಆಗುತ್ತೆ. ಜೊತೆಗೆ ತುಂಬ ಮೆತ್ತಗೆ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿ ನಾವು ಮಾಡ್ಕೋಬೇಕು. ಈಗ ಓವರ್ನೈಟ್ ಬಿಟ್ಬಿಡೋಣ ಈ ಹಿಟ್ಟನ್ನು. ಈಗ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀವಿ ಒಂದು ಇಡ್ಲಿ ಪಾತ್ರೆಯಲ್ಲಿ. ಹಿಟ್ಟು ನೋಡಿ ರಾತ್ರಿ ಫುಲ್ ಉಬ್ಬಿದ ನಂತರ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಹಲಸಿನ ಎಲೆ ಒಳಗೆ ಒಂದು ಚೂರೇ ನಾವು ಹಾಕ್ಕೊಳ್ಳೋ ಅಂಥದ್ದು. ನೋಡಿ, ಸ್ವಲ್ಪ ಕಡಿಮೆನೇ ನಾವು ಹಿಟ್ಟನ್ನು ಹಾಕ್ಕೋಬೇಕು. ಯಾಕಂದರೆ ಉದ್ದಿನ ಬೇಳೆಯಲ್ಲಿ ನೆನೆಸಿಟ್ಟ ಹಿಟ್ಟಲ್ವ, ಉದ್ದಿನ ಹಿಟ್ಟು ಆಗಿರೋದ್ರಿಂದ ಉಬ್ಬಿ ಬರುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಇದೇ ಥರ ಪೂರ್ತಿಯಾಗಿ ಎಲ್ಲಕ್ಕೂ ಹಾಕಿ ಇಟ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಆಗಲೇ ಹಿಟ್ಟಿಗೆ ಹಾಕಿದ್ದೆ ಫ್ರೆಂಡ್ಸ್. ಹಾಗಾಗಿ ಉಪ್ಪು ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ. ನಿಮಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಇದೇ ಥರ ಉಳಿದಿರೋಂಥ ಎಲ್ಲ ಕೊಟ್ಟೆಗಳಿಗೂ ಕೂಡ ಹಿಟ್ಟನ್ನು ಹಾಕ್ಕೊಳ್ಳೋ ಅಂಥದ್ದು. ಈಗ ನಾವು ಸಿಂಗಲ್ ಎಲೆಯಲ್ಲಿ ಮಾಡಿಟ್ಟಿದ್ವಲ್ಲ ಅದಕ್ಕೂ ಕೂಡ ಅದೇ ಥರ ಹಾಕಿಬಿಟ್ಟು ಇಟ್ಕೊಂಡು ಈಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ಇಡ್ಲಿ ಪಾತ್ರೆ ಮೇಲೆ ಈ ಥರ ಸೆಟ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯ ಪ್ಲೇಟನ್ನು ಅದ್ರ ಮೇಲೆ ಈ ಥರ ಒಂದೊಂದಾಗಿ ಜೋಡಿಸ್ಕೋಬೇಕು. ಒಂದೊಂದಾಗಿ ಜೋಡಿಸ್ಕೊಂಡು ಕನಿಷ್ಠ ಒಂದು 15ರಿಂದ 20 ನಿಮಿಷ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದ್ರೆ ಹಲಸಿನ ಎಲೆಯ ಕಡುಬು ರೆಡಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಪೂರ್ತಿಯಾಗಿ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಕೂಡ ಇಟ್ಟಾಗಿದೆ. ಈಗ ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂತ. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ಒಂದು ತೆಗೆದು ಕೂಡ ತೋರಿಸ್ತಿದ್ದೀನಿ. ಕಡ್ಡಿನ ಓಪನ್ ಮಾಡಿಬಿಟ್ಟು ನೋಡಿ
ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂತ. ಹಲಸಿನ ಎಲೆಯ ಕಡುಬು ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಕೂಡ ಬಂದಿದೆ, ಎಷ್ಟು ಚೆನ್ನಾಗಿ ಮೆತ್ತಗೆ ಕೂಡ ಆಗಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಕೂಡ ತಿಳಿಸಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದು ಒತ್ತೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಇದೇ ಥರದ ಈಸಿ ರೆಸಿಪಿಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್.